ಚಿಣ್ಣರ ಲೋಕ. ನೆನಪಿರಲಿ, ಇದು ಪರೀಕ್ಷಾ ಸಮಯ. ಪರೀಕ್ಷಾ ಸಂದರ್ಭದಲ್ಲಿ ಕೊಡಗಿನ ಖ್ಯಾತ ವೃತ್ತಿ ಮಾರ್ಗದರ್ಶಕರಾದ RK ಬಾಲಚಂದ್ರ ಅವರಿಂದ ಪೋಷಕರಿಗೆ ಕಿವಿಮಾತು. ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ, ಪೋಷಕರಿಗೆ ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೆನಪಿರಲಿ, ಇದು ಪರೀಕ್ಷಾ ಸಮಯ. ಪರೀಕ್ಷಾ ಸಂದರ್ಭದಲ್ಲಿ ಕೊಡಗಿನ ಖ್ಯಾತ ವೃತ್ತಿ ಮಾರ್ಗದರ್ಶಕರಾದ RK ಬಾಲಚಂದ್ರ ಅವರಿಂದ ಪೋಷಕರಿಗೆ ಕಿವಿಮಾತು. ನಮ್ಮೆಲ್ಲ ಪ್ರೀತಿಯ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮಕ್ಕಳೇ, ಕಳೆದ ಭಾನುವಾರ ಪ್ರಸಾರವಾದಂತಹ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ನೀವು ಬಹಳಷ್ಟು ಸಂಗತಿಗಳನ್ನು ಅರ್ಥ ಮಾಡಿಕೊಂಡ್ರಿ. ವಿಷಯ ಏನಾಗಿತ್ತು? ನೆನಪಿರಲಿ, ಇದು ಪರೀಕ್ಷಾ ಸಮಯ. ಪರೀಕ್ಷೆಗಳು ಹತ್ರ ಆಗ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ನಾವು ಹೇಗೆ ತಯಾರಿಯನ್ನು ನಡೆಸಬೇಕು? ಸಮಯ ಕಳೆದು ಹೋಗಿದೆ. ಈಗ ನಾವು ಹೇಗೆ ಪರೀಕ್ಷೆಯನ್ನು ಎದುರಿಸಬಹುದು ಅಂತ ನಿಮ್ಮ ಪ್ರಶ್ನೆ ಮತ್ತೆ ಆತಂಕ ಕೂಡ. ಇನ್ನು ನಿಮ್ಮ ಪೋಷಕರಿಗೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಮನಸ್ಸಿನ ಅಂಗಳದಲ್ಲಿ. ನಮ್ಮ ಮಕ್ಕಳು ಮೊಬೈಲ್ ನೋಡ್ತಾರೆ, TV ನೋಡ್ತಾರೆ. ಈ ರೀತಿಯ ವೀಕ್ಷಣೆಯ ಸಮಯವನ್ನು ಓದಿಗೆ, ಬರವಣಿಗೆಗೆ ಹಾಕಿದರೆ ನಮ್ಮ ಮಕ್ಕಳು ಭವಿಷ್ಯದಲ್ಲಿ ಎಷ್ಟೆಲ್ಲ ಅಂಕಗಳನ್ನು ಪಡೆಯಬಹುದಿತ್ತು ಅಂತ ಕೂಡ ಈ ಕ್ಷಣಕ್ಕೂ ಯೋಚನೆಯನ್ನು ಮಾಡ್ತಾ ಇದ್ದಾರೆ, ಚಿಂತನೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪ್ರತಿ ಕ್ಷಣ ನಿಮ್ಮ ಪೋಷಕರಿಗೆ ನಮ್ಮ ಮಕ್ಕಳು ಎಷ್ಟು ಅಂಕಗಳನ್ನು ಪಡೆಯುತ್ತಾರೆ, ಹೇಗೆ ಅವರ ದಿನಚರಿ ಇರಬೇಕು, ಇರುವಂತಹ ಕಡಿಮೆ ಸಮಯದಲ್ಲಿ ಹೇಗೆ ಅವರನ್ನು ತಯಾರಿ ಮಾಡಬೇಕು ಪರೀಕ್ಷೆಯ ಭಯದ ಕಾರಣದಲ್ಲಿ ಅಂತ ಅವರಿಗೆ ಒಂದು ಚಿಂತನೆ ಇದ್ದೇ ಇದೆ. ಮಕ್ಕಳೇ, ನೀವು ಹಲವಾರು ಟೆಸ್ಟ್ಗಳನ್ನು ಅಂದರೆ ಕಿರು ಪರೀಕ್ಷೆಗಳನ್ನು ಎದುರಿಸಿದ್ದೀರಿ. ಇರುವಂತಹ ಪಠ್ಯವನ್ನು ಮನಸ್ಸಿಟ್ಟು ಓದಿದರೆ ಖಂಡಿತ ನೀವು ಆತಂಕದಿಂದ ದೂರ ಆಗ್ತೀರಿ. ಈಗಾಗಲೇ ನಿಮಗೆ ಕಳೆದ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಆಗಿರುವಂತಹ ಕೊಡಗಿನ ಖ್ಯಾತ ವೃತ್ತಿ ಮಾರ್ಗದರ್ಶಕರೂ ಆದಂತಹ RK ಬಾಲಚಂದ್ರ ಅವರು ಬಹಳಷ್ಟು ಸಂಗತಿಗಳನ್ನು, ಆತ್ಮವಿಶ್ವಾಸವನ್ನು ತುಂಬುವುದರ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಟ್ಟರು, ಸಲಹೆಯನ್ನು ಕೊಟ್ಟರು. ಪೋಷಕರಿಗೂ ಕೂಡ ಹೇಗೆ ಮಕ್ಕಳನ್ನು ಭಯದ ವಾತಾವರಣದಿಂದ ಮುಕ್ತಗೊಳಿಸಬೇಕು ಅಂತ ನಾವು ಕಳೆದ ಬಾರಿ ಹೇಳಿದ್ವಿ. ಇನ್ನೂ ಒಂದು ಭಾಗ ಇದೆ ಮುಂದುವರೆದದ್ದು, ಮುಂದಿನ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಕೇಳಬಹುದು ಅಂತ. ನೆನಪಾಯ್ತಾ? ಕಳೆದ ಭಾನುವಾರದ ಮುಂದುವರೆದ ಕಾರ್ಯಕ್ರಮ ಇಂದಿನ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಏನೆಲ್ಲ ಸಂಗತಿಗಳು ಇವತ್ತು ಇದೆ ಅಂತ ನಿಮಗೆ ಆತಂಕ ಕೂಡ, ಸ್ವಲ್ಪ ಕುತೂಹಲ ಕೂಡ ಅಲ್ವಾ? ಆತಂಕ ಬೇಡ, ಕುತೂಹಲ ಇರಲಿ. ಎಲ್ಲದಕ್ಕೂ ಆರಾಮಾಗಿ ಮಾಹಿತಿಯನ್ನು ಕೊಡ್ತಾರೆ ಶ್ರೀ RK ಬಾಲಚಂದ್ರ ಅವರು. ಬನ್ನಿ ಕೇಳೋಣ ಕಾರ್ಯಕ್ರಮವನ್ನ. ಈಗ ಪರೀಕ್ಷೆ ಅಂತ ಅಂದಾಗ ಸರ್, ಗಡಿಯಾರದ ಮಹತ್ವ ಜಾಸ್ತಿ ಆಗುತ್ತೆ. ಖಂಡಿತ ಪ್ರತಿದಿನ ಗಡಿಯಾರವನ್ನ ನೋಡ್ತಾ ಇರ್ತಾರೆ ಮಕ್ಕಳು. ಆದ್ರೆ ಈ ಕ್ಷಣದಲ್ಲಿ ಇನ್ನೇನು 1 ಗಂಟೆ ಆಯ್ತು, 2 ಗಂಟೆ ಆಯ್ತು, ಈ ರೀತಿ ಹೇಳ್ತಾ 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 ಆತಂಕ ಜಾಸ್ತಿ ಆಗುತ್ತೆ ಸರ್. ಹೌದು, ಮಕ್ಕಳಿಗೆ ಹೌದು. ಹೇಗೆ ಸಮಯವನ್ನ ಕಳೆಯೋದು? ಈಗ ಉಳಿದಂತಹ ಸಮಯವನ್ನ ನೋಡಿ, ಈಗ ನೀವು ಎಷ್ಟು ಪರೀಕ್ಷೆಗೆ ತಯಾರಿ ಮಾಡಿಸ್ತಾ ಇದ್ದೀರೋ ಅದಕ್ಕಿಂತ 200 ಟೈಮ್ಸು ಶಾಲಾ ಕಾಲೇಜ್ಗಳಲ್ಲಿ ಅವನಿಗೆ ಮಾಡಿಸ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ. ಪ್ರೆಷರ್ ಇದೆ ಅವರಿಗೂ ಕೂಡ, ಪ್ರತಿ ಶಾಲೆಗೂ ಕೂಡ. ಈ ಅಂಶವನ್ನ ಈಗ ನೆನಪು ಮಾಡ್ಕೊಳ್ಬೇಕು ಮತ್ತೆ ಮತ್ತೆ ಅಂತ ಹೇಳ್ತೀರಾ. ಹಾಗಾಗಿ ನೀವು ಪ್ರೆಷರ್ ಮಾಡಬೇಡಿ,
ಆ ಮಗು ನಿಮ್ಮ ಜೊತೆ ಸಹಜವಾಗಿ ಕಳೆಯೋ ಹಾಗೆ ಮಾಡಿ. ಸಹಜವಾಗಿ ಅವನೇನಾದ್ರೂ ಎದ್ದು ಒಳಗಡೆ ಬಂದ ಅಂದ್ರೆ ನಿಮ್ಮ ಹತ್ರ, ನೀವು ಕಿಚನ್ನಲ್ಲಿದ್ದೀರಿ, ಅವ್ನು ಬಂದ ಅಂದ್ರೆ ಯಾಕೋ ಬಂದೆ ನೀನು, ಓದ್ಕೊಳ್ಳೋದು ನೀನು, ನಾಳೆ ಅಲ್ವೇ ಪರೀಕ್ಷೆ ಅಂತ ಹಿಂಗೆ ಕೂಗುದ್ ಬಿಟ್ಟು, ಪುಟ ಬಾ ಪುಟ, ಏನ್ ಬೇಕೋ, ನೀರ್ ಬೇಕೇನೋ, ಏನ್ ಬೇಕೋ, ಇದನ್ನ ಕೇಳಿ. ಅಂದ್ರೆ ಒಂದು ಅನ್ಕಂಡೀಷನ್ಡ್ ಪ್ರೀತಿಯನ್ನ ಅವನಿಗೆ ಹಂಚಿ, ಅದು ಕಂಡೀಷನ್ ಆಗಿರಬಾರ್ದು, ಅನ್ಕಂಡೀಷನ್ ಲವ್ ಅಂತ ಅನುಕಂಪ. ಹೌದು, ಆ ಅನ್ಕಂಡೀಷನ್ ಪ್ರೀತಿಯನ್ನ ನೀವು ಕೊಟ್ರೆ ಅವನಿಗೆ ಏನು ಅನಿಸುತ್ತೆ ಅಂದ್ರೆ ಎಷ್ಟು ಕಾಳಜಿ ತಗೋತಾ ಇದ್ದಾರೆ, ನಾನೇನೋ ಮಾಡಬೇಕು ಅಂತ ಅನ್ಸುತ್ತೆ. ಒಂದು ಸಲ ಮಗುವಿನ ಮನಸ್ಸಿನಲ್ಲಿ ಇದು ಮೂಡ್ಬಿಡ್ತು ಅಂತಂದ್ರೆ ನೀವು ಅವನನ್ನ ಹಿಡಿದಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿ ವಿಲ್ ರೀಚ್, ಹಿ ವಿಲ್ ಎಕ್ಸೆಲ್. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಪ್ರತಿ ಸಲ ಅವನ ತಪ್ಪುಗಳನ್ನು ನಾವು ಹೇಳ್ತಾ ಹೋಗ್ತೇವೆ, ಅದು ಮತ್ತೆ ಮರುಕಳಿಸ್ತದೆ. ನೋಡು ಲಾಸ್ಟ್ ಟೈಮ್ ಇಷ್ಟು ತಗೊಂಡಿದ್ದೆ, ಈ ಸಲನೂ ಹಿಂಗೆ ಮಾಡಿದ್ರೆ ಅಂತ ಹಿಂಗೆ ಹೇಳಲಿಕ್ಕೆ ಶುರು ಮಾಡ್ತೇವೆ. ಸಿ ವೈ ಯು ಆರ್ ಟೆಲ್ಲಿಂಗ್ ದ ನೆಗೆಟಿವ್ ಥಾಟ್ಸ್. ಅವನಿಗೆ ಬರ್ತಾ ಇಲ್ಲ, ಅದು ನೀವು ನೆನಪು ಮಾಡ್ತಾ ಇದ್ದೀರಿ. ಅವನದನ್ನ ಮರೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಅದನ್ನು ವಾಶ್ ಮಾಡ್ತಾ ಇದ್ದಾನೆ ಬೇರೆ ಹೊಸ ಹೊಸದನ್ನು ಹಾಕ್ಕೊಂಡು. ಬಟ್ ನೀವು ಅವನಿಗೆ ಮತ್ತೆ ಅದು ಹಳೇದನ್ನೇ ತಂದು ಹಾಕ್ತಾ ಇದ್ದೀರಿ. ಯಾಕೋ ನೀನು ಲಾಸ್ಟ್ ಟೈಮ್ ಮಾಡ್ದಂಗೆ ಮತ್ತೆ ಈ ಸಲ ಮಾಡಿಬಿಟ್ಟು ಅಂತ ಹೇಳಿದಾಗ ಸಹಜವಾಗಿ ಹಿಂದೆ ಹೋಗ್ತಾನೆ ಅವನು. ಆ ಹಿಂದೆ ಹೋಗೋದಕ್ಕೆ ಕೊಡಬೇಡಿ. ಅವರ ಮೆಮೊರಿ, ನಮ್ಮಲ್ಲಿನ ಬದಲಾವಣೆಯನ್ನ ಅವನು ಗಮನಿಸ್ಬೇಕು. ಹೌದು, ಅವನಿಗೆ ಅನಿಸ್ಬೇಕು ನನ್ನಪ್ಪ ನನ್ನಮ್ಮ ನನಗೆ ಇದನ್ನ ಕೊಡಿಸಿದ್ರೆ ಮಾತ್ರ ನಾನು ಪರೀಕ್ಷೆ ಬರೆಯೋದು ಅಂತ ಕಂಡೀಷನ್ ಹಾಕೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದಾ? 200% ಇರುತ್ತೆ. ನಿಮ್ಮ ಲೂಪ್ ಹೋಲ್ಸ್ ಗೊತ್ತಾಗ್ಬಿಟ್ಟಿದೆ ಅವರಿಗೆ. ನಿಮ್ಮ ಲೂಪ್ ಹೋಲ್ಸ್ ಏನು, ಅಂಕದ ಹಿಂದೆ ಬಿದ್ದೀರಿ ನೀವು. ನೀವು ಅಂಕ ತೆಗೆದ್ರೆ ಏನ್ ಬೇಕಾದ್ರೂ ಮಾಡ್ತೀರಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಸೊ ಅದಕ್ಕಾಗಿ ಅವ್ನು ಡಿಮಾಂಡ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ ನೀವು ಅಂಕದ ಹಿಂದೆ ಬೀಳಲಿಲ್ಲ, ಅಂಕಗಳಿಗೆ ಮಹತ್ವ ಕೊಡಬೇಡಿ ಅಂತ ಹೇಳ್ತೀನಿ. ಖಂಡಿತ ಹೇಳ್ತಾನೆ. ಸಿ ಅಂಕನೇ ಬದುಕಲ್ಲ. ಎಷ್ಟು ಜನ ಫೇಲ್ ಆದವರು ಲೈಫ್ ಕಟ್ಕೊಳ್ಳಿಲ್ಲ. ನಾನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದಾಗ ನೋಡಿದಾಗ ನನಗನ್ಸೋದು ಏನೂ ಓದದೇ ಇದ್ದವರೇ ಲೈಫನ್ನು ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಎಲ್ಲ ಓದಿ ಡಿಗ್ರಿ ಮುಗಿಸ್ಕೊಂಡು ಒಂದು ಫೇಲ್ಯೂರಿಗೆ ಜೀವ ಕಳ್ಕೊಂಡವ್ರು ನಾನು ತುಂಬ ಜನ ನೋಡಿದ್ದಾನೆ. ಒಂದೇ ಒಂದು ಫೇಲ್ಯೂರ್. ಬಟ್ ಏನೂ ಓದದೇ ಇದ್ದವರು ತುಂಬ ಫೇಲ್. ಅವನು ಏನೋ ಉದ್ಯೋಗ ಮಾಡ್ಲಿಕ್ಕೆ ಹೋಗ್ತಾನೆ, ಅದು ಸಕ್ಸಸ್ ಆಗೋದಿಲ್ಲ. ಇನ್ಯಾವುದೋ ಉದ್ಯೋಗ ಮಾಡ್ಲಿಕ್ಕೆ ಅದು ಸಕ್ಸಸ್ 100 ಮಾಡ್ಕೊಂಡು ಬಂದಿರ್ತಾನೆ. ನಾನು ಸರ್ 100 ನೋಡ್ಬಿಟ್ಟಿದ್ದಾನೆ ಅಂತ. ಮತ್ತೆ ಈಗ ಹೇಗೆ ಸರ್ ಇದು ಫೇಲ್ ಆದ್ರೆ ನಂಗೇನು ಬೇಜಾರಿಲ್ಲ ಸರ್, ನಾನು ಟ್ರೈ ಮಾಡ್ತೇನೆ ಅಂತ ಹೇಳ್ತಾನೆ. ಆದರೆ ಅಂಕ ತೆಗೆದುಕೊಂಡವನು ಒಂದು ಸಲ ಫೇಲ್ ಆದ ಅಂತಂದ್ರೆ ಅವ್ನು ಮತ್ತೆ ಕೂಪಪ್ ಆಗೋದು, ಆ ಮೇಲ್ಗಡೆ ಬರೋದು ಬಹಳ ಕಷ್ಟದ ಕೆಲಸ. ಅದಕ್ಕಾಗಿ ನಾನು ಹೇಳೋದು ಬದುಕಿನಲ್ಲಿ ಸೋಲೋದು ಕಲಿಸ್ಬೇಕು ಅಂತ. ಸೋಲೋದು ಕಲಿಸ್ರೆ ಗಟ್ಟಿ ಆಗ್ತಾ ಹೋಗ್ತಾನೆ. ಸೋಲು ಗೆಲುವಿನ ಮೆಟ್ಟಿಲು. ಅದನ್ನು ಸುಮ್ಮನೆ ಮಾಡಲಿಲ್ಲ, ಬಟ್ ನಮ್ಗೆ ಸರಿಯಾಗಿ ವಿವರಿಸೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಮಗು ಫೇಲ್ ಆದ್ರೆ ಅನ್ನೋದು ನಮ್ಮ ಭಯ, ನಮ್ಮನ್ನ ಆತಂಕ ಕಾಡ್ತಾ ಇದೆ. ಸೊ ಅದು ಸೋಲು ಅಂದ್ರೆ ಒಂದು ಕ್ಯಾಶುವಲ್ ಅಂತ ಅನ್ಕೋಬೇಕು ನಾವು. ಯಾಕಂದ್ರೆ ಒಂದು ಪರೀಕ್ಷೆ ನಿಮ್ಮ ಬದುಕನ್ನ ಬದಲಾಯಿಸೋದಿಲ್ಲ. ಈಗ ನಾವು ಓದ್ಬೇಕಾದ್ರೆ 2 ಸಲ ಫೇಲ್ ಆಗಲಿಲ್ಲ. ಆಮೇಲೆ ಈಗ ನಾವೇ 97, 98, 99 ಎಲ್ಲ ಅಂಕ ತಗೊಂಡವರು ಕೂಡ ನೀವು ಅವ್ರಿಗೆ ಕೇಳಿದ್ರೆ ಇನ್ನೂ ಒಂದು 2 ಮಾರ್ಕ್ಸ್ ಬರಬೇಕಾಗಿತ್ತು ಅಂತ ಹೇಳ್ತಾರೆ. ಹೌದು, ನಾವು ಭದ್ರಾವತಿ ಆಕಾಶವಾಣಿಯಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಚಿಣ್ಣರ ಲೋಕ ಪ್ರಸಾರ ಆಯಿತು. ಅದರಲ್ಲಿ ಕಳೆದ ಬಾರಿ ಕೊಡಗಿಗೆ ಪ್ರಥಮ, ಕರ್ನಾಟಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿರುವಂತ ವಿದ್ಯಾರ್ಥಿನಿ ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ರು. 625ಕ್ಕೆ 624 ಅಂಕಗಳನ್ನ ಪಡೆದಿದ್ದಾರೆ. ಅವ್ರು ಹೇಳೋದು ಇನ್ನು 1 ಅಂಕಕ್ಕೆ ತುಂಬಾ ಬೇಸರ ಮೇಡಮ್. ನೋಡಿ, ಅದೇ ಅಂದ್ರೆ ಈ ಸಣ್ಣ ಖುಷಿಗಳನ್ನ ನಾವು ಅವ್ರಿಗೆ ಎಂಜಾಯ್ ಮಾಡೋದನ್ನ ಹೇಳ್ಕೊಡ್ಲಿಲ್ಲ ಅಂತ ಅರ್ಥ. ಈ ಸಮಾಜದ ಬಹಳ ದೊಡ್ಡ ಜವಾಬ್ದಾರಿ ಇದು. ಯಾರೂ ತೆಗೆದುಕೊಳ್ಳದೆ ಇರುವಂತಹ 625ಕ್ಕೆ 624 ಅಂಕ ತೆಗೆದುಕೊಂಡಿದೀಯಾ ಅಂತಂದ್ರೆ ಖುಷಿ ಪಡು ಅಂತ ನಾವು ಹೇಳಲಿಲ್ಲ. ಪ್ರತಿಯೊಬ್ರು ಕೇಳಿದ ಆ 1 ಅಂಕ ಎಲ್ಲೋಯ್ತು, ಆ 1 ಮಾರ್ಕ್ಸ್ ಎಲ್ಲೋಯ್ತು ಅಂತ ಕೇಳಿದ್ದೇವೆ. ಸೊ ಆ ಮಗುಗೆ ಏನ್ ಅನ್ಸ್ಬಿಟ್ಟಿದೆ ಅಂದ್ರೆ ಪಡ್ಕೊಂಡ 624 ಇಂಪಾರ್ಟೆಂಟ್ ಅಲ್ಲ, ಅವಳಿಗೆ ಕಳ್ಕೊಂಡಂತ 1 ಅಂಕ. ಸಿ ಇದೇ ಡಿಫರೆನ್ಸ್ ನಾನು ಹೇಳೋದು. ಬದುಕಿಗೆ ಇದೇ ಡಿಫರೆನ್ಸ್. ಆ ಮಗು ಮುಂದೆ ಲಾಯರ್ ಆಗ್ತಾನೋ, ಡಾಕ್ಟರ್ ಆಗ್ತಾನೋ, ಇನ್ನೇನೋ ಆಗ್ತಾನೆ. ಅವ್ನು ಪ್ರತಿ ಸಲ ಅವನನ್ನ ಕೆಣಕೋದು, ಕಾಡೋದು ಯಾವುದು, ಕಳ್ಕೊಂಡು 1 ಅಂಕ. ಸಿ ನಾವೇನು ನಿರೀಕ್ಷೆ ಮಾಡ್ಬೋದು? ಎಲ್ಲಿ ಪಾಸಿಟಿವ್ನೆಸ್ ಬಂತು ನಮಗೆ? ಧನಾತ್ಮಕ ಚಿಂತನೆ. ಪ್ರತಿಭಾವಂತೆ ಇದ್ದಾರೆ ಅವರು. ಎಲ್ಲ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹಳ ಒಂದು ಚಟುವಟಿಕೆಯಿಂದ ಇದ್ದಾರೆ ಅವರು. ಇದು 1 ಅಂಕದಿಂದ ಬೇಸರ ಅಂತ ಮನಸ್ಸಿಗೆ ಬೇಸರ ಮಾಡ್ಕೊಳ್ಳೋದು. ನಾನು ಹೇಳ್ತಿರೋದು ಅವಳು ಬೇಸರ ಮಾಡ್ಕೊಳ್ಳೋದು ಅಗತ್ಯನೇ ಇಲ್ಲ ಅಂತ ನಾನು ಹೇಳೋದು. ಯಾಕೆ ಬಹಳ ಸಲ ಏನಾಗುತ್ತೆ, ನಾಳೆ ಪರೀಕ್ಷೆ ಅಂದ್ರೆ ಇವತ್ತು ಓದೋರಿದ್ದಾರೆ, ಅದು ಹಾಕ್ಕೊಡುದು. ಹಾಗಾಗಿ ಸಮಯಕ್ಕೆ ಶಸ್ತ್ರಾಭ್ಯಾಸ ಏನು ಪ್ರಯೋಜನ ಇಲ್ಲ ಅಂತ. ಹಾಗಾಗಿ ಆದ್ರೂ ಸರ್, ಒಂದು ಮಗು ಪೋಷಕರ ಆಸ್ತಿ. ಹೌದು. ನಾನೇನು ಓದಿಲ್ಲ ಅಂತ ಅವನು ಹೇಳ್ಕೊಂಡಾಗ ಪೋಷಕರು ಹೇಗೆ ವ್ಯಕ್ತಪಡಿಸ್ಬೇಕು ಸರ್? ನಾನು ಹೇಳೋದು ಮಗುನ್ ತಪ್ಪೇನಿಲ್ಲ ಇದರಲ್ಲಿ.
ಅವನು ಓದ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಲ್ಲ, ಈಗ ಕಳೆದು ಹೋಗಿದೆ ಸರ್, ಸಮಯ ಕಳೆದು ಹೋಗಿದೆ. ಈಗ ಮಗು ವ್ಯಕ್ತಪಡಿಸ್ತಾ ಇದೆ, ನಾನು ಓದಿರೋದೆಲ್ಲ ಮರ್ತು ಹೋಗಿದೆ, ನನಗೆ ಏನು ಬರೆಯಕ್ ಆಗ್ತಾ ಇಲ್ಲ, ಬೈಬೇಡಿ, ನನಗೇನು ಅನ್ಬೇಡಿ ಅನ್ನೋ ರೀತಿನಲ್ಲಿ ಮಗು ಕೇಳುವಂತಹ ಸಾಧ್ಯತೆಗಳು ಇರ್ತವೆ, ಇಲ್ಲ ಅಂತಿಲ್ಲ. ಆಗ ಪೋಷಕರು ಹೇಗೆ ಪ್ರತಿಕ್ರಿಯಿಸಬೇಕು ಸರ್? ಮೊದಲನೇದಾಗಿ ಈ ರೀತಿಯ ಸಮಸ್ಯೆಗಳು ಎದುರಾದಾಗ ಫಸ್ಟ್ ಪೋಷಕರು ಹಿಡ್ಕೊಂಡು ಹೊಡೆಯುತ್ತಾರೆ ಮಕ್ಕಳನ್ನ. ಯಾಕಂದ್ರೆ ಶಿಕ್ಷಕರಿಗೆ ಹೊಡೆಯುವಂತ ಈಗ ಅಧಿಕಾರ ಇಲ್ಲ. ಯಾಕಂದ್ರೆ 10980 ಕಾಲ್ ಮಾಡ್ಬಿಡ್ತಾರೆ, ಇನ್ನೇನೋ ಯಾವ್ಯಾವ್ದೋ ನಂಬರ್ಗಳು ಸರ್ಕಾರ ಕೊಟ್ಬಿಟ್ಟಿದೆ, ಇಮಿಡಿಯೇಟ್ ಆಗಿ ಹೇಳ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ನಾವು ಬಾಲ್ಯದಲ್ಲಿ ಎಷ್ಟು ಹೊಡೆತ ತಿಂದ್ವಿ ಗುರುಗಳ ಹತ್ರ ಅಂತ. ಇವತ್ತು ಆ ಹೊಡೆತ ತಿಂದಿರೋದ್ರಿಂದ ನಾವು ಗಟ್ಟಿಯಾಗಿ ಅಲ್ಲ, ಈಗ ಶಿಕ್ಷಕರು ಕೂಡ ಹೇಳ್ತಾರೆ ಸರ್, ನಮ್ಮ ಕಾರ್ಯಕ್ರಮ ಕಲಿಸು ಗುರುವೆ ಕಲಿಸು ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಪ್ರೀತಿಯಿಂದ ನಾವು ಗುರುತಿಸಿ ಅವ್ರನ್ನ ಮುಂದೆ ತರಬಹುದು ಅಂತ ಹೇಳ್ತಾರೆ. ಹೊಡಿ ಬಡಿ ಅನ್ನೋದಕ್ಕಿಂತ ನಾವು ಪ್ರೀತಿ ಮಾಡಿ ಆ ಮಗುವನ್ನ ಮುಂದೆ ತರಬಹುದು ಅಂತ ಹೇಳ್ತಾರೆ. ಆದ್ರೆ ಎಲ್ಲರಿಗೂ ಸಾಕಷ್ಟು ಬದಲಾಗಿದೆ ಅಂತ ಹೇಳ್ಬೋದು. ಖಂಡಿತ ಇರ್ಬೋದು, ಬಟ್ ಎಲ್ಲರಿಗೂ ಈ ಪ್ರಿನ್ಸಿಪಲ್ ಅಪ್ಲೈ ಆಗೋದಿಲ್ಲ. ಕೆಲವು ಪರಿಸರದಲ್ಲಿ ಬೆಳೆದಂತ ಮಕ್ಕಳಿಗೆ ಪ್ರೀತಿ ಅನ್ನೋದೇ ಗೊತ್ತಿಲ್ಲ. ಅಂಥವ್ರಿಗೆ ನೀವು ಎಷ್ಟೇ ಪ್ರೀತಿ ಕೊಟ್ರು ಅವ್ನು ಕ್ಯಾಶುವಲ್ ಆಗಿ ತಗೋತಾರೆ, ಅರ್ಥ ಮಾಡ್ಕೊಳ್ಳಲ್ಲ. ಅಂಥವ್ರಿಗೆ ಒಂದು ಸ್ವಲ್ಪ ಪನಿಷ್ಮೆಂಟ್ ಬೇಕಾಗ್ತದೆ. ಸುಮ್ಮನೆ ಬರೀ ಪ್ರೀತಿ ಕೊಡ್ತಾರೆ ಅಂತಂದ್ರೆ ಅದನ್ನ ದುರುಪಯೋಗ ಮಾಡ್ಕೋತಾರೆ. ಸೊ ಹಾಗಾಗಿ ಅದು ಬೇಕು. ಈಗ ವಸತಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಸರ್, ವಸತಿ ನಿಲಯದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ತಂದೆ ತಾಯಿಯ ಪ್ರೀತಿಯನ್ನ ಕಂಡೇ ಇರೋದಿಲ್ಲ. ಹೌದು, ಅವರಿಗೆ ಈಗ ಸ್ಫೂರ್ತಿ ತುಂಬುವಂತಹ ಕೆಲಸವನ್ನ ಯಾರು ಮಾಡಬೇಕು ಸರ್? ಅಲ್ಲಿಯ ಶಿಕ್ಷಕರು ತಂದೆ ತಾಯಿಗಳಾಗೆ ಮಾಡಬೇಕು. ಯಾಕಂದ್ರೆ ಅವ್ರ ಜವಾಬ್ದಾರಿ ಅದು. ಈಗ ಸರ್ಕಾರ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅಲ್ಲಿ ಬಿಡ್ಲಿ ಅಂತಾನೆ ವ್ಯವಸ್ಥೆ ಮಾಡಿರೋದು. ಹಾಗಾಗಿ ಅವ್ರಿಗೆ ಕೂಡ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅವ್ರ ನಮಗೆಲ್ಲ ಒಂದೊಂದೇ ಮಗು, ಆ ಕ್ಲಾಸ್ನಲ್ಲಿ 40 ಮಕ್ಕಳಿದ್ರೆ ಆ 40 ಮಕ್ಕಳಿಗೆ ಅವ್ರ ತಂದೆ ತಾಯಿಗಳು. ಎಂಥ ವಿವಿಧತೆ ಇದೆ, ಅವರ ಕಷ್ಟವನ್ನು ಕೂಡ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ಮತ್ತೆ ಎಂಥ ವಿವಿಧತೆ ಇದೆ ಅಂತಂದ್ರೆ, ಒಬ್ಬನು ತುಂಬಾ ಓದ್ತಾನೆ, ಒಬ್ಬನು ಏನೂ ಓದೋದಿಲ್ಲ, ಒಬ್ಬನು ಸುಳ್ಳು ಹೇಳ್ತಾನೆ, ಒಬ್ಳು ಬರೀ ಕಳ್ಳು ಬೀಳ್ತಾನೆ. ಇಂಥದ್ದು ಎಲ್ಲವೂ ವೆರೈಟೀಸ್ ನಿಮ್ಗೆ ಸಿಗುತ್ತೆ. ನಮ್ಮ ಮನೇಲಿ ವೆರೈಟಿ ಸಿಗುದಿಲ್ಲ ನಿಮ್ಗೆ, ಒಂದೇನೆ ಅದು. ಅದರಲ್ಲೇ ಎಲ್ಲವೂ ಗುಣ ಇದೆ, ನಮ್ಗೆ ಆರಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಈ ಕ್ಯಾರೆಕ್ಟರ್ ಯಾವ್ದು ಆರಿಸ್ಕೊಳ್ಳಿ ನನ್ನ ಮಕ್ಕಳಲ್ಲಿ ಅಂತ ನಮಗೆ ಗೊಂದಲ ಜಾಸ್ತಿ. ಬಟ್ ಅವ್ರಿಗೆ ಹಂಗಲ್ಲ, ಎಲ್ಲ ವೆರೈಟಿ ಸಿಗತ್ತೆ. ಬಟ್ ಸೂಕ್ಷ್ಮವಾಗಿ ಗಮನಿಸೋದ್ರ ಜೊತೆಗೆ ಆ ಮಗುವಿನಲ್ಲಿ ಬದಲಾವಣೆ ತರಲಿಕ್ಕೆ ಅವ್ರಿಗೆ ಸಾಧ್ಯ ಆಗತ್ತೆ. ಅವ್ರು ಸ್ವಲ್ಪ ಇನಿಷಿಯೇಟಿವ್ ತಗೋಬೇಕು. ಒಟ್ಟಾರೆ ಸರ್, ಮನೆಗಳಲ್ಲಿ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೇಬೇಕು ಪೋಷಕರು ಅಂತ ಹೇಳ್ತೀರಿ ಸರ್? ಮೇಡಮ್, ಇದರಲ್ಲಿ ಎರಡನೇ ಮಾತಿಲ್ವೇ ಇಲ್ಲ. ಇವತ್ತು ಮಕ್ಕಳು ಕೆಟ್ಟೋಗಿದ್ದಾರೆ ಅಂತಂದ್ರೆ ನನ್ನ ಮಕ್ಕಳನ್ನ ನಾನು ಬೈಯೋದಿಲ್ಲ ಅಥವಾ ನಾನು ಹೇಳೋದಿಲ್ಲ, ನಾನು ಪೇರೆಂಟ್ಸಿಗೆ ಹೇಳೋದು. ಇದ್ರಲ್ಲಿ ನಿಮ್ಮ ಕಾಣಿಕೆನೇ ಜಾಸ್ತಿ. 98% ನಿಮ್ಮದು, 2% ಅವನದು. ನಾವು ಯಾವತ್ತೂ ಮನೆಗೆ ಬಂದ ನಂತರ ಪಾಠಶೀಲ ಅಥವಾ ಅವನ ಸ್ಕೂಲ್ ಬ್ಯಾಗ್ ಬಿಟ್ಟ ನಂತರ ಮೊದಲ ಪ್ರಶ್ನೆ, ನಿಂಗೆ ಏನು ಕಲಿಸಿದ್ರು, ನಾಳೆ ಹೋಮ್ವರ್ಕ್ ಏನು, ಟೆಸ್ಟ್ ಆಯ್ತಾ, ಇಂಥದ್ದನ್ನ ಕೇಳ್ತೇವೆ ನಾವು. ಯಾವತ್ತೂ ನೀನು ಯಾರ ಜೊತೆ ಬಂದಿ ಅಂತ ಕೇಳೋದಿಲ್ಲ. ನೀನು ಬಸ್ನಲ್ಲಿ ಬರುವಾಗ ಯಾರಿಗಾರು ಸಹಾಯ ಮಾಡಿದೀಯಾ ಅಂತ ನಾವು ಕೇಳೋದಿಲ್ಲ. ಅಂದರೆ ಈ ಮಾನವೀಯ ಗುಣಗಳನ್ನು ನಾವು ಹೇಳ್ಕೊಡೋದಿಲ್ಲ. ಮತ್ತು ಇದು ಎಲ್ಲೂ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿಲ್ಲ. ಅದಕ್ಕಾಗಿ ನಾನು ಬಿಗಿನಿಂಗ್ನಲ್ಲಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ಡಾಕ್ಟರ್ ಮಾಡೋದಕ್ಕೆ ಕೋರ್ಸ್ ಇದೆ, ಇಂಜಿನಿಯರ್ ಮಾಡೋದಕ್ಕೆ ಕೋರ್ಸ್ ಇದೆ ಅಂತ. ಒಬ್ಬ ಪರ್ಫೆಕ್ಟ್ ಮನುಷ್ಯ ಮಾಡೋದಕ್ಕೆ ನಮ್ಮ ಹತ್ರ ಯಾವುದೂ ಕೋರ್ಸ್ ಇಲ್ಲ ಅಂತ. ಇದು ನಮ್ಮ ಜವಾಬ್ದಾರಿ, ಪೇರೆಂಟ್ಸಿನ ಜವಾಬ್ದಾರಿ, ಶಿಕ್ಷಕರದ ಕಡೆಗೆ. ನಾವು ನನ್ನ ಮಗು ಸಮಾಜಕ್ಕೆ ಒಂದು ಅದ್ಭುತ ವ್ಯಕ್ತಿಯಾಗಿ ನಿಲ್ಲಬೇಕು ಅಂತ ನಮಗನ್ನಿಸ್ಬೇಕು. ಮತ್ತು ಇಷ್ಟೆಲ್ಲ ನಾವು ಮಾಡ್ತಾ ಇರೋದು ಯಾಕೆ? ನೀವು ಯಾವುದೇ ತಂದೆ ತಾಯಿಗಳನ್ನ ಕೇಳಿ. ಈಗ ನಾವು ಪ್ರೋತ್ಸಾಹ ಕೊಟ್ಟಿಲ್ಲ. ಈಗ ಸರ್, ಪ್ರಸ್ತುತ ಸಂದರ್ಭದಲ್ಲಿ ನಾವು ಪ್ರೋತ್ಸಾಹವನ್ನ ಕೊಟ್ಟಿಲ್ಲ, ನಾವು ಗುರುಗಳ ಮೇಲೆ ಹಾಕ್ಬಿಟ್ಟಿದೀವಿ. ಅಂದ್ರೆ ಶಿಕ್ಷಕರು ಓದಿಸ್ತಾರೆ, ನಾವು ಹಣವನ್ನ ಕೊಟ್ಟಿದ್ದೀವಿ, ಮತ್ತೆ ಮಗುವಿಗೆ ಏನ್ ಬೇಕು ನಾವು ಅದನ್ನ ಕೊಡಿಸ್ತೀವಿ. ನಮ್ಮ ಜವಾಬ್ದಾರಿ ಏನೂ ಇಲ್ಲ. ಇನ್ನೇನು ಅವನ ಜವಾಬ್ದಾರಿ, ನನ್ನ ಕೆಲಸ ನನಗೆ, ಇವ್ರ ಕೆಲಸ ಇವ್ರಿಗೆ, ನೀವು ಮಾಡಬೇಕು ಅಂತ ಹೇಳುವಂತಹ ಪೋಷಕರು ಕೂಡ ನಮ್ಮ ನಡುವೆ ಇದ್ದಾರೆ ಸರ್. ಒಳ್ಳೆ ಮಾತನ್ನ ಹೇಳಿದ್ರಿ. ಅಬ್ರಹಾಂ ಮ್ಯಾಸ್ಲೆ ಅನ್ನುವಂಥ ಒಬ್ಬ ಮನಃಶಾಸ್ತ್ರಜ್ಞ ಒಂದು ಥೇರಿಯನ್ನ ಬರಿತಾನೆ, ಅವನು ಥೇರಿ ಹೇಳ್ತಾನೆ. ಅಬ್ರಹಾಂ ಮ್ಯಾಸ್ಲೆ ಥೇರಿ ಅಂತಾನೆ ಇದೆ. ಈಗ ನೀವೇನು ಹೇಳಿದ್ರಲ್ಲ, ಇದು ಎಲ್ಲವೂ ಬೆಕ್ಕು, ನಾಯಿ, ಕೋಳಿ, ಕುರಿ ಎಲ್ಲವೂ ಮಾಡ್ತಾವಿದು ಅಪ್ ಟು 3rd ಸ್ಟೇಜ್ ವರೆಗೆ. ತನ್ನ ಮಗುಗೆ ಏನ್ ಬೇಕು ಅಂತ ಎಲ್ಲ ಮಾಡ್ತದೆ. ನಿಮ್ಗೆ ಮನುಷ್ಯಗೂ ಮತ್ತು ಅವ್ರಿಗೆ ಏನು ವ್ಯತ್ಯಾಸ ಉಳಿತು? ಅಬ್ರಹಾಂ ಮ್ಯಾಸ್ಲೆ ಬಹಳ ಅದ್ಭುತವಾಗಿ ಹೇಳಿದಾನೆ ಅದನ್ನ. ಈ ವ್ಯತ್ಯಾಸ ನಾವು ಅರ್ಥ ಮಾಡ್ಕೋಬೇಕು ಅಂತ. ಒಂದು ಹಂತದವರೆಗೆ ಕುಟುಂಬ, ಆ ಜವಾಬ್ದಾರಿ ಅನ್ನೋದನ್ನ ನಾವು ಮಕ್ಕಳಿಗೆ ಕಲಿಸ್ತಾ ಹೋಗ್ಬೇಕು. ನಾವು ಕಲಿಸದೇ ಇದ್ರೆ, ಈ ನಾಯಿ ಈ ಡಿಸೆಂಬರ್ ಹೊತ್ತಿನಲ್ಲಿ ತುಂಬಾ ಚಳಿ ಇರುವಾಗ ಹೊರಗಡೆ ನೀವು ನೋಡ್ತೀರಾ, ನೀವು ಅದು ಎಲ್ಲೋ ಒಂದ್ ಕಡೆ ಸೇಫ್ ಆಗಿರೋ ಕಡೆ ಹೋಗುತ್ತದು. ಅಂದ್ರೆ ಅದಕ್ಕೆ ಬುದ್ಧಿ ಇದೆ, ನಮಗೆ ಬುದ್ಧಿ ಇಲ್ವಾ? ಹಾಗಿದ್ರೆ
ತನ್ನ ಮರಿಗಳನ್ನ ನಾವು ಕೂಡ ಪ್ರಕೃತಿಯ ಒಂದು ಭಾಗವಾಗಿದ್ರೂ ಕೂಡ ಉಲಿಯುವ ಶಕ್ತಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ, ಸ್ಮರಿಸಬಹುದು. ಉಲಿಯುವ ಆನಂದ ನಿನಗೆಲ್ಲಿದೆ, ನನಗೆ ಕೊಟ್ಟಿದೀಯಾ ನೀನು, ನಾನು ಉಲಿಯುತ್ತೇನೆ, ನಾನು ಮಾತನಾಡುವಂತಹ ಶಕ್ತಿಯನ್ನ ನೀನ್ ಕೊಟ್ಟಿದೀಯಾ, ದೇವರಿಗೆ ಹೇಳೋದು. ಉಲಿಯುವ ಆನಂದ ನಿನಗಿಲ್ಲ, ನನಗಿದೆ ಅಂತ ಹೇಳ್ತಾರೆ. ಈ ಉಲಿಯುವ ಶಕ್ತಿ ನಮ್ಗೆ ಇದ್ರೂ ಕೂಡ ಅದನ್ನ ಬಳಕೆ ಮಾಡ್ಕೊಳ್ತಾ ಇಲ್ವೇನೋ ಅಂತ ಅನ್ಸುತ್ತೆ. ಖಂಡಿತ ಇದನ್ನೇನಾದ್ರೂ ವಯಸ್ಸ ವರ್ಷ ಆಗಿದ್ದಿದ್ರೆ, ಕುವೆಂಪು ಅವ್ರು ಹೇಳಿದೇನಾದ್ರೂ ವಯಸ್ಸ ವರ್ಷ ಆಗಿದ್ದಿದ್ರೆ ದೇವ್ರಿಗೆ ತುಂಬಾ ಸಂಕಷ್ಟಗಳಾಗ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಎದುರಿಗೆ ಬಂದು ಎಲ್ಲ ಸುಳ್ಳೆ ಹೇಳೋದು, ಸತ್ಯ ಹೇಳೋದು ಭಾರಿ ಕಷ್ಟ ಆಗ್ತಾ ಇತ್ತು. ನಾನು ಅದಕ್ಕಾಗಿ ಹೇಳ್ತಾ ಇರೋದು, ತಂದೆ ತಾಯಿಗಳು ಸ್ವಲ್ಪ ಕೇರ್ಫುಲ್ ಆಗಿ ಯೋಚನೆ ಮಾಡಿಕೊಂಡು ಮಕ್ಕಳನ್ನ ಇದು ಮಾಡಿ ಅಂತ. ಈಗ ಕಳೆದು ಹೋಗಿರುವಂತಹ ಸಮಯದ ಪೋಷಕರು ಮತ್ತು ಮಕ್ಕಳ ಬಾಂಧವ್ಯ ಹೇಗಿರ್ಬೇಕು ಸರ್? ನೋಡಿ, ಫ್ರೆಂಡ್ಲಿ ಇರಬೇಕು. ನಾನು ಹೇಳೋದು ಫ್ರೆಂಡ್ಲಿ ಅಂದರೆ ಏನು, ಇದಕ್ಕೆ ಒಂದು ಏನು ನಿಯಮಗಳು ಹಾಕೋಬೇಕು ನಾವು. ಅವನು ಕೇಳಿದ್ದನ್ನೆಲ್ಲ ಕೊಡಿಸೋದಕ್ಕೆ ಫ್ರೆಂಡ್ಲಿ ಅಲ್ಲ. ನಮ್ಮ ತರದಲ್ಲಿ ಭಾಳ ಜನ ಏನಂತಂದ್ರೆ, ನಾನು ಎಷ್ಟು ಫ್ರೆಂಡ್ಲಿ ಇದ್ದಾನೆ ಅವನಿಗೆ ಅಂತ. ಏನು ಫ್ರೆಂಡ್ಲಿ? ಈ ಸಂಜೆ ಏನೋ ದೋಸೆ ಬೇಕು ಅಂದ್ರೆ ಹೋಗಿ ಕೊಡಿಸೋದು ಫ್ರೆಂಡ್ಲಿ ಅಲ್ಲ. ಅದು ತಿನ್ನೋದ್ರಿಂದ ಏನಾಗತ್ತೆ ಅಂತ ಹೇಳೋದು ಕೂಡ ಫ್ರೆಂಡ್ಲಿನೇ. ಆಮೇಲೆ ಅವನು ಬೇಕು ಬೇಡಗಳನ್ನ ಈ ಟೀನ್ ಏಜ್ ನಲ್ಲಿ ತುಂಬಾ ಕಷ್ಟ ಆಗತ್ತೆ. ಈ ಬೇಕು ಬೇಡಗಳನ್ನ ನಾವು ಯೋಚನೆ ಮಾಡಬೇಕು, ಯಾವ್ದು ಬೇಕು ಯಾವ್ದು ಬೇಡ ಅಂತ. ಸೊ ಇದನ್ನು ಮಾಡದೇ ಇದ್ದಾಗ ನೀವು ಫ್ರೆಂಡ್ಲಿ ಆಗಿದ್ದೇನು ಪ್ರಯೋಜನ ಇಲ್ಲ. ಅವನ ಬೇಕು ಬೇಡಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ನಿಮಗಿಂತ ಬೆಸ್ಟ್ ಜಡ್ಜ್ ಯಾರು? ನಿಮ್ಮ ಮಗುಗೆ ನಿಮಗಿಂತ ಬೆಸ್ಟ್ ಜಡ್ಜ್ ಯಾರು? ಟೀಚರ್ ಅಲ್ಲ, ಯು ಆರ್ ದ ಬೆಸ್ಟ್. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತೀವಿ ಅಂತ. ಖಂಡಿತ ವಿಫಲರಾಗ್ತಾ ಇದ್ದೇವೆ. ಮತ್ತು ಭಾಳ ಸಲ ಪೇರೆಂಟ್ಸ್ ಏನು ಹೇಳ್ತಾರೆ ಅಂದರೆ, ಏನು ಸರ್, ನಾನು ಜೀವಮಾನದಲ್ಲಿ ಇಷ್ಟೆಲ್ಲ ನಾನು ಮಾಡಿದೆ, ಬಟ್ ನನ್ನ ಮಗು ನನ್ನ ಎಕ್ಸ್ಪೆಕ್ಟೆಡ್ ಲೆವೆಲಿಗೆ ಬರಲಿಲ್ಲಲ್ಲ ಅಂತ ಹೇಳ್ತಾರೆ. ಈಗ ನಮ್ಮ ಮನೆಯಲ್ಲೇ ಇರ್ತಾರೆ ಸರ್. ಹೌದು, ಆದ್ರೆ ನಾವು ಗಮನಿಸಲ್ಲ. ಹೌದು, ನಿಮ್ಮ ಎಕ್ಸ್ಪೆಕ್ಟೆಡ್ ಲೆವೆಲ್ ಅಂತ ನೀವು ಯಾಕೆ ಅನ್ಕೋತೀರಿ ಅಂತ ನಾನು ಕೇಳೋದು. ಮಕ್ಕಳು ಕೂಡ ಅರ್ಥ ಮಾಡ್ಕೊಳ್ಬೇಕಲ್ಲ ಸರ್, ಪೋಷಕರನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅರ್ಥ ಮಾಡಿಸ್ಬೇಕು. ಅವ್ರು ಮಾಡ್ಕೊಳ್ಳೋದಿಲ್ಲ. ಅವರ ವಯೋಮಾನ ಎಷ್ಟು, ಇಂಡಿಪೆಂಡೆಂಟ್ ಆಗಿ ಅವರಿಗೆ ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇದೆಯಾ? ಕೆಟ್ಟದ್ದನ್ನು ನೋಡಿದ್ರೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಅವರಿಗೆ, ಒಳ್ಳೆದನ್ನ ನೋಡಿದ್ರೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಮಾಡ್ಕೊಳ್ಳಿಲ್ಲ ಅಂದ್ರೆ ಭವಿಷ್ಯ ಆ ಜವಾಬ್ದಾರಿ ನಮ್ದು ಅಂತ. ಈಗ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಹೀಗೆ ತೀಡಿ ಎಲ್ಲ ಮಾಡಿದಿದ್ರೆ ಇವತ್ತು ನಾವು ಬೇರೆನೇ ಆಗ್ತಿದ್ವಲ್ಲ. ನಮ್ಮ ಪಾಡಿಗೆ ನಮ್ಗೆ ಬದುಕ್ಲಿಕ್ಕೆ ಬಿಟ್ರಲ್ಲ, ನಾವು ಬದುಕ್ತಾ ಇದ್ದೇವಲ್ವಾ. ನೀವ್ಯಾಕೆ ನಿಮ್ಮ ಮಕ್ಕಳಿಗೆ ನಿಮ್ಮ ಪಾಡಿಗೆ ಬಿಡ್ತಾ ಇಲ್ಲ? ನೀನು ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು ಅನ್ನೋ ಹಠ ಯಾಕೆ ನಿಮ್ಗೆ? ನೀವು ಒತ್ತಡ ಹಾಕಬೇಡಿ ಅಂತ. ಹೌದು, ನೀವು ಬದುಕ್ತಾ ಇದ್ದೀರಲ್ಲ. ನೀವು ಡಾಕ್ಟರ್ ಆಗಿದ್ರಾ? ನೀವು ಇಂಜಿನಿಯರ್ ಆಗಿದ್ರಾ? ಇಲ್ಲ, ಬದುಕನ್ನ ಅರ್ಥ ಮಾಡಿಸಿ. ಸಮಾಜದ ಮುಖ್ಯವಾಹಿನಿಯಲ್ಲಿ ನೀವು ಬದುಕ್ತಾ ಇದ್ದೀರಿ ಗೌರವವಾಗಿ ಅಂತಂದ್ರೆ, ಆ ಗೌರವವಾಗಿ ಬದುಕನ್ನ ಹೇಗ್ ಬದುಕಬೇಕು ಅನ್ನೋದು ಕಲಿಸ್ಕೊಡಿ ಸಾಕು. ಡಾಕ್ಟ್ರೇ ಆದ್ರೆ ಗೌರವ, ಇಂಜಿನಿಯರ್ ಆದ್ರೆ ಗೌರವ, ಇನ್ನೇನೋ ಆದ್ರೆ ಗೌರವ ಅನ್ನೋದನ್ನ ತಲೆ ತೆಗೆದಾಕಿ ಮೊದಲು ಆ ಭ್ರಮೆಯಿಂದ ಆಚೆ ಬರಬೇಕು. ಮನುಷ್ಯನಾಗೋದಕ್ಕೆ ನೀವು ಪ್ರಯತ್ನಿಸಿ, ಆ ಮಗುನು ಮನುಷ್ಯನಾಗೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳೋದು ನಾನು. ಈಗ ಕಾರ್ಯಕ್ರಮದ ಕಡೆಗೆ ಬಂದಿದ್ದೀವಿ ಸರ್. ಮಕ್ಕಳಿಗಾಗಿ ಮತ್ತೊಂದು ಕಿವಿ ಮಾತು. ಈಗ ಗಂಟ್ಲು ಒಣಗೋಗ್ತಾ ಇದೆ, ಎಕ್ಸಾಮು ಪರೀಕ್ಷೆ ನಾಳೆ ಅಂತ ಭಯ ಆಗ್ತಾ ಇದೆ. ಸ್ನಾನ ಮಾಡೋದಕ್ಕೂ ಕೂಡ ಸಮಯ ಆಗ್ತಾ ಇಲ್ಲ. ನಾನು ಏನು ಮಾಡೋದು ಅನ್ನೋದು ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಮಕ್ಕಳ ಮನಸ್ಸಿನಲ್ಲಿ ನಾವು ಕೂತು ಯೋಚನೆ ಮಾಡೋದಾದ್ರೆ. ಹೌದು, ಈಗ ಪರೀಕ್ಷೆ ಕೊನೆ ದಿನಗಳಲ್ಲಿ ಮಕ್ಕಳಿಗೆ ಹೇಳ್ಬೇಡ, ನಾವು ಕೇವಲ ರಿವಿಷನ್ ಮಾಡ್ಕೊಳ್ಳಿ, ಹೆಚ್ಚು ಓದೋದು ಬೇಡ. ಓದಿರ್ತೀರಿ, ಈಗ ಏನಂದ್ರೆ ಏನು ಓದಿದ್ರಿ ಅದನ್ನ ರಿವಿಷನ್ ಮಾಡ್ಕೊಳ್ಳಿ. ಆಮೇಲೆ ನೀವು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಕೋಬೇಡಿ. ರಾತ್ರಿ ತುಂಬ ಹೊತ್ತು ಓದೋದಕ್ಕೆ ಕೂತ್ಕೋಬೇಡಿ. ಮಲಗೋದಕ್ಕೂ ಪ್ರಯಾರಿಟಿ ಕೊಡಿ. ಆಮೇಲೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ಒಳ್ಳೆಯ ಊಟ ಮನೆಯಲ್ಲಿ ಒಳ್ಳೆ ಊಟ ಅಂದರೆ ಹೋಟೆಲಿಂದ ತರಿಸ್ಬೇಕು ಅಂತಲ್ಲ. ಅಮ್ಮ ಮಾಡುವಂಥದ್ದು ಊಟಕ್ಕಿಂತ ಒಳ್ಳೆ ಊಟ ಯಾವುದಿದೆ? ಅವಳು ಅದರಲ್ಲಿ ಎಷ್ಟು ಪ್ರೀತಿಯಿಂದ ಮಾಡಿರ್ತಾಳೆ. ಹೋಟ್ಲಲ್ಲಿ ದುಡ್ಡು ಕೊಡಬಹುದು, ನೀವು ಪ್ರೀತಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಮ್ಮ ಮಕ್ಕಳದ್ದು ಭಾಳ ದೊಡ್ಡ ದುರಂತ ಅಂತಂದ್ರೆ, ಅಪ್ಪ ಅಮ್ಮನ್ನ ಪರೀಕ್ಷೆಯಲ್ಲಿ ಯೂಸ್ ಮಾಡ್ಕೋತಾ ಇಲ್ಲ. ಅವ್ರು ಯೂಸ್ ಮಾಡ್ಕೋತಾ ಇರೋದು ಬರೀ ಗೈಡ್ಗಳು, ಸಬ್ಸಿಡರಿ ಮಟೀರಿಯಲ್. ಅಪ್ಪ ಅಮ್ಮ ಯಾರು? ಟೆಕ್ಸ್ಟ್ ಬುಕ್ ಅನ್ನು ಓದ್ತಾ ಇಲ್ಲ. ನಮ್ ದೊಡ್ಡ ಸಮಸ್ಯೆ ಟೆಕ್ಸ್ಟ್ ಬುಕ್ ತಾಯಿ ಇದ್ದಂಗೆ. ತಾಯಿನ ಓದಿದ್ರೆ ಯಾವತ್ತು ಫೇಲ್ ಆಗೋದಕ್ಕೆ ಅಥವಾ ಇದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಗೈಡು ಸಬ್ಸಿಡರಿ ಮಟೀರಿಯಲ್ಗೆ ಹೆಚ್ಚಿಗೆ ಜೋತ್ ಬಿದ್ದಿದ್ದೇವೆ. ಇದನ್ನ ತಪ್ಪಿಸ್ಬೇಕು. ತಯಾರು ಮಾಡಿರ್ತಕ್ಕಂಥ ಅಂಶಗಳಲ್ಲಿದೆ ಅನ್ನೋದು ಗಮನ ಹರಿಸಬೇಕು. ಟೆಕ್ಸ್ಟ್ ಬುಕ್ ಓರಿಯೆಂಟೆಡ್ SLC ಇರೋದು.
ಆಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋ ಪ್ರಯತ್ನ ಮಾಡಿ. ಆಮೇಲೆ ಸ್ವಲ್ಪ ಓದಿದರೂ ಕೂಡ ಮನಸ್ಸು ಕೊಟ್ಟು ಓದಿ. ನೀವು ತಂದೆಗೆ ಮೋಸ ಮಾಡ್ಬೋದು, ತಾಯಿಗೆ ಮೋಸ ಮಾಡ್ಬೋದು, ಶಾಲೆಗೆ ಮಾಡ್ಬೋದು, ಸಮಾಜಕ್ಕೆ ಮಾಡ್ಬೋದು, ಆದರೆ ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತಿದೆ ನೀವು ಏನು ಮಾಡಬಾರ್ದು. ಯಾಕಂದ್ರೆ ಅಲ್ಟಿಮೇಟ್ ಇದು ನಿನ್ನ ಬದುಕು. ನಿಮ್ಮ ಅಪ್ಪ ಅಮ್ಮ ಎಷ್ಟು ವರ್ಷ ಇರ್ಬೋದು ಜೊತೆಲಿ, ಶಿಕ್ಷಕರು ಎಷ್ಟು ವರ್ಷ ಇರ್ಬೋದು, ಅಲ್ಟಿಮೇಟ್ ಸಮಾಜನ ನೀನೇ ಫೇಸ್ ಮಾಡಬೇಕು. ಹಾಗಾಗಿ ನಿನಗೆ ನೀನು ಮೋಸ ಮಾಡ್ಕೋಬೇಡ. ಒಂದು ವಿಷಯವನ್ನು ಈಗ ಇನ್ನುಳಿದ ದಿನಗಳಲ್ಲಿ 45 ನಿಮಿಷಕ್ಕಿಂತ ಹೆಚ್ಚಿಗೆ ಓದಬೇಡಿ. ಒಂದು ಗ್ಯಾಪ್ ಕೊಡಿ ಅದಕ್ಕೆ. ಆಮೇಲೆ ಬಾಯ್ಪಾಠ ಮಾಡೋದಕ್ಕಿಂತ ಅರ್ಥ ಮಾಡ್ಕೊಂಡು ಓದಿ. ಈಗೇನು ಓದಿದ್ದೀರಿ ನೀವೆಲ್ಲ, ಈಗ ನಾನು ಓದುವ ಕ್ರಮದ ಬಗ್ಗೆ ಹೇಳ್ತಾ ಇಲ್ಲ, ಯಾಕಂದ್ರೆ ಹೊಸದು ಏನೂ ಅಲ್ಲ. ನೀವೇನು ಮಾಡ್ತಿದ್ರಿ ಸಣ್ಣ ಬದಲಾವಣೆ ಮಾಡ್ಕೊಳ್ಳಿ ಅಂತ ಅಷ್ಟೇ. ಓದಿನ ಜೊತೆಗೆ ಬರವಣಿಗೆ ಮತ್ತು ಮನನ ಅಭ್ಯಾಸ ಮಾಡ್ಕೊಳ್ಳಿ. ನೀವೇನು ಓದಿದ್ರಿ ಒಂದು ಸಣ್ಣ ಬರತ್ ತೆಗೆದು. ಇವತ್ತು ಕೋವಿಡ್ ಬಂದ ನಂತರ ನಮ್ಗೆ ಭಾಳ ದೊಡ್ಡ ಸಮಸ್ಯೆ ಏನಂದ್ರೆ ಮಕ್ಕಳಲ್ಲೇ ಬರವಣಿಗೆ ಇಲ್ಲ. ಇವರು ಇಷ್ಟೆಲ್ಲ ಓದಿದ್ದಾರೆ, ನೀವು ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರ ಅವರು, ಬರೀರಿ ಅಂತೇಳಿ ಸೋಲ್ತಾರ ಅವರು. ಅಕ್ಷರಗಳು ಬರೀಲಿಕ್ಕೆ ಬರ್ತಾ ಇಲ್ಲ. ನಾನು SLC ಮಕ್ಕಳಿಗೆ, ಕಾಲೇಜಿನ ಮಕ್ಕಳಿಗೂ ಹೇಳ್ತಾ ಇರೋದು, ನಾನು ನೋಡಿದ್ದೇನೆ, ಬರೀರಿ ಅಂದ್ರೆ ಬರ್ಲಿಕ್ಕೆ ಬರ್ತಾ ಇಲ್ಲ. ಕಾರಣ ಇಷ್ಟೇ, ಕೋವಿಡ್ ಬಂದ ಸಂದರ್ಭದಲ್ಲಿ ನಾವು ಮೊಬೈಲ್ ಕೊಟ್ಬಿಟ್ವಿ ಅವರಿಗೆ, ಎಲ್ಲವೂ ಅಲ್ಲಿ ಸಿಗತ್ತೆ ಅಂತ ಹೇಳಿ. ಹಾಗಾಗಿ ಸೋತ್ಬಿಟ್ಟಿದ್ದಾರೆ. ಇವತ್ತು ಅವ್ರು ಬದಲಾವಣೆ ಮಾಡ್ಕೋಬೇಕಾಗಿದೆ ಏನಂದ್ರೆ ಬರವಣಿಗೆ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಓದಿನ ಜೊತೆಗೆ ಅದು ಮಾಡ್ಕೊಂಡಿರಲಿ. ಯಾವುದೇ ಸಮಸ್ಯೆ ಇರಲಿ, ಈಗ ನನಗೆ ಅದು ಅರ್ಥ ಆಗೋದಿಲ್ಲ, ಇದು ಅರ್ಥ ಆಗೋದಿಲ್ಲ ಅಂತ ಸಮಸ್ಯೆ ಇದ್ದರೆ ಶಿಕ್ಷಕರ ಮುಂದೆ, ಪಾಲಕರ ಮುಂದೆ ಹೇಳಿಬಿಡಿ, ಮುಚ್ಚಿಡಬೇಡಿ, ಅದನ್ನು ಹೇಳ್ಕೊಳ್ಳಿ. ಆಮೇಲೆ ಈ ವರ್ಷದಿಂದ ಅಡಿಷ್ನಲ್ ಪೇಜ್ ಕೊಡೋದಿಲ್ಲ, ಇದು ಮಕ್ಕಳಿಗೆಲ್ಲ ಗೊತ್ತಿದೆ. ಆಮೇಲೆ ಪ್ರಶ್ನೆ ಪತ್ರಿಕೆ ಮೇಲೆ ಏನೂ ಬರಿಬೇಡಿ, ಆಯಿತಾ. ಪರೀಕ್ಷಾ ಕೊಠಡಿಗೆ ಬಿಳಿ ಹಾಳೆ ತೆಗೆದುಕೊಂಡು ಹೋಗೋದು ಕೂಡ ಅಪರಾಧ, ನೆನ್ಪಿಟ್ಕೊಳ್ಳಿ. ಯಾವುದೇ ಪೇಜ್ ಬಿಡದೆ ಬರೀರಿ. ಆಮೇಲೆ ಶುದ್ಧ ಬರವಣಿಗೆ ಮಾಡಿ. ರಫ್ ಬಳಕೆಗೆ ಕೊನೆ ಪೇಜನ್ನು ಬಳಸಿ ಅದರಲ್ಲಿ ರಫ್ ಪೇಜ್ ಅಂತ ಬರೀರಿ. ಓದೋದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇನ್ನು ಸಕ್ಸಸ್ ಸೂತ್ರಕ್ಕೆ ನಾನು ಹೇಳೋದಿದ್ರೆ ಕಲಾಮರ ಪಂಚಸೂತ್ರಗಳನ್ನೇ ನಾನು ಹೇಳೋದು. ನೀವು ಯಾವತ್ತೂ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಐ ಆಮ್ ದ ಬೆಸ್ಟ್ ಅಂತ ಹೇಳ್ಕೊಳ್ಳಿ, ನಾನೇ ಉತ್ತಮ, ನನಗಿಂತ ಬೇರೆ ಯಾರಿಲ್ಲ. ಸೊ ಯು ಟೆಲ್ ಆಲ್ವೇಸ್ ಐ ಆಮ್ ದ ಬೆಸ್ಟ್. ಎರಡನೇದು ಐ ಕ್ಯಾನ್ ಡೂ ಇಟ್, ನಾನು ಮಾಡಬಲ್ಲೆ, ನನ್ನ ಕೈಯಲ್ಲಿ ಸಾಧ್ಯ ಇದೆ. ಇದೇನು ಹೊಸದಲ್ಲ, ನನಗೆ 100 ಪರೀಕ್ಷೆ ನೋಡಿದ್ದೇನೆ. 1ನೇ ತರಗತಿಯಿಂದ 9ನೇ ತರಗತಿವರೆಗೆ ತಿಂಗಳಿಗೆ 1 ಪರೀಕ್ಷೆ ಅಂತಂದರೆ 12 ತಿಂಗಳಿಗೆ 12 ಪರೀಕ್ಷೆ, 10 ವರ್ಷಕ್ಕೆ 120 ಪರೀಕ್ಷೆ. ಇದು ಆ್ಯಕ್ಚುಲಿ ಒಂದು ಮೊದಲ ಪರೀಕ್ಷೆ ಅಲ್ಲ, 121ನೇ ಪರೀಕ್ಷೆ. ಇದನ್ನು ನಾವು ತುಂಬಬೇಕು ಅವನಿಗೆ ಮನೆಯಲ್ಲಿ. ಆಮೇಲೆ ಟುಡೇ ಈಸ್ ಮೈ ಡೇ, ಇವತ್ತು ನನ್ನ ದಿನ ಅಂತ. ಆಮೇಲೆ ಲಾಸ್ಟ್ ದಿ ಗಾಡ್ ಈಸ್ ವಿತ್ ಮೀ ಅಂತ. ಆಮೇಲೆ ಐ ಆಮ್ ದ ವಿನ್ನರ್ ಅಂತ. ಈ 5 ಸೂತ್ರಗಳನ್ನು ಇಟ್ಕೊಂಡ್ಬಿಟ್ರೆ ಖಂಡಿತ ಮಗು ಕಲರ್ಫುಲ್ ಆಗಿ ಹೊರಗಡೆ ಬರ್ತಾನೆ. ಉದ್ದೇಶವೂ ಅದೇ. ಒಳ್ಳೆಯದು ಸರ್. ಇಷ್ಟು ಹೊತ್ತು ಇದು ಪರೀಕ್ಷೆಯ ಸಮಯ ಅನ್ನುವ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ನಮ್ಮ ಮಕ್ಕಳಾಗಲಿ, ನಮ್ಮ ಪೋಷಕರಾಗಲಿ ನಿಮ್ಮ ಮಾತಿನಿಂದ ಬದಲಾವಣೆಯನ್ನು ತಂದುಕೊಂಡು ತಲ್ಲಣಿಸದ ರೀತಿಯಲ್ಲಿ ಮನಸ್ಸನ್ನು ಇಟ್ಕೊಂಡು ಮತ್ತೆ ಮುಂಬರುವಂತಹ ಪರೀಕ್ಷೆಗಳಿಗೆ ಖಂಡಿತವಾಗಿಯೂ ಕೂಡ ಒಂದು ಗೌರವಯುತವಾಗಿ, ಒಂದು ಅರ್ಥಪೂರ್ಣವಾಗಿ ಹಬ್ಬದ ರೀತಿಯಲ್ಲಿ ಆಚರಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ನೆನಪಿರಲಿ ಇದು ಪರೀಕ್ಷಾ ಸಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಾನು ಕೂಡ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಿಮ್ಮ ಹತ್ರ ಶಕ್ತಿ ಇದೆ, ನೀವು ಖಂಡಿತ ಮಾಡ್ತೀರಿ. ಬಹುಶಃ ಮುಂದೆ ಆಕಾಶವಾಣಿಯವರು ನಿಮ್ಮನ್ನು ಕರೆಸಿ ಅತ್ಯಂತ ಹೆಚ್ಚು ಅಂಕ ತೆಗೆದುಕೊಂಡವರನ್ನ, ಜೊತೆಗೆ ನಾನು ಸ್ವಲ್ಪ ಕಡಿಮೆಲಿದ್ದೆ ನಿಮ್ದೆಲ್ಲ ತಿಳ್ಕೊಂಡವ್ರನ್ನ, ಹೆಚ್ಚು ಅಂಕಗಳಿಗಿಂತ ವಿಷಯ ತಿಳ್ಕೊಂಡವ್ರನ್ನ, ಈ ಸರಣಿ, ಈ ಕಾರ್ಯಕ್ರಮ ಕೇಳಿದ ನಂತರ ನನ್ನಲ್ಲಿ ಒಂದು ಸಣ್ಣ ಬದಲಾವಣೆ ಆಯಿತು ಅಂತ ಹೇಳ್ಕೊಂಡು ಬರೋರಂಥವ್ರನ್ನ ನೀವು ಗುರುತಿಸಿ ಅಂತ ಹೇಳ್ತಾ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ರಿ ಮನಸ್ಸಿನ ಜೊತೆ ಮಾತಾಡೋದಕ್ಕೆ. ನಿಮಗೂ ಕೂಡ ಧನ್ಯವಾದಗಳು. ನಮಸ್ತೆ. ಮಕ್ಕಳೇ, ಇಷ್ಟು ಹೊತ್ತು ನೀವು ಪರೀಕ್ಷೆಯ ಭಯದಿಂದ ಹೀಗೆ ದೂರ ಮಾಡಬೇಕು ಮನಸ್ಸನ್ನು ಅಂತ ನೀವು ತಿಳಿದುಕೊಂಡ್ರಿ. ವ್ಯಕ್ತಿತ್ವ ವಿಕಸನ ತರಬೇತುದಾರರು ಆದಂತಹ ಶ್ರೀ RK ಬಾಲಚಂದ್ರ ಅವರು ನಿಮ್ಮ ಮನಸ್ಸಿನೊಂದಿಗೆ ಮಾತನಾಡಿದ್ದಾರೆ. ಪೋಷಕರ ಹೃದಯಾಂತರಾಳಕ್ಕೆ ಹತ್ತಿರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಧೈರ್ಯವನ್ನು ತುಂಬಿದ್ದಾರೆ. ಹೀಗೆ ಹೇಳುವಾಗ ಒಂದು ನೆನಪಿಗೆ ಬರುತ್ತೆ, ಪರೀಕ್ಷೆ ಇನ್ನೂ ಇದೆ, ನಾವು ಆರಾಮವಾಗಿ ಕಾಲವನ್ನು ಕಳಿಬಹುದು ಅಂತ. ಒಂದು ಕಥೆ ಇದೆ ಅಲ್ವಾ, ಮೊಲ ಮತ್ತು ಆಮೆಯ ಕಥೆ. ಆಮೆ ಅಂತ ಅಂದರೆ ನಮಗೆ ನಿಧಾನ ಅನ್ನೋದು ನೆನಪು ಬಂದ್ಬಿಡುತ್ತೆ. ಮತ್ತು ಮೊಲ ಅಂದರೆ ಹೇಗೆ ನೆಗಿತಾ ಇರುತ್ತೆ, ಅದು ಬಹಳಷ್ಟು ಆಕರ್ಷಣೆ ಬೇರೆ. ಇವತ್ತು ನಾವು ಎರಡರ ಒಂದು ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳೋದಾದರೆ
ಕೆಲವು ಮಕ್ಕಳಿಗೆ ಮೊಲದ ಮರಿಯ ಸ್ವಭಾವ ಇರುತ್ತೆ. ನಾನೆಲ್ಲ ಓದಿದ್ದೀನಿ, ನಾನು ಇಷ್ಟು ಅಂಕಗಳನ್ನು ಪಡಿತೀನಿ, ಎಲ್ಲ ನೆನಪಿದೆ, ನಾನು ಓದೋ ಅಗತ್ಯ ಇಲ್ಲ ಅಂತ ಆರಾಮವಾಗಿರ್ತಾರೆ. ಆಮೆಯಂತಹ ಸ್ವಭಾವ ಇರುವಂತಹವರು ಹೇಗಿರ್ತಾರೆ ಯೋಚನೆ ಮಾಡಿ. ನಿರಂತರವಾಗಿ ಓದಬೇಕು, ನಿರಂತರವಾಗಿ ಮನಸ್ಸನ್ನು ಓದಿನ ಕಡೆ ಕೊಡಬೇಕು, ಮನಸ್ಸನ್ನು ಸದಾ ಓದುವತ್ತ ಬರೆಯುವತ್ತ ಪರೀಕ್ಷೆಯತ್ತ ನಾವು ಗಮನವನ್ನು ಹರಿಸ್ಬೇಕು. ಆ ಪರೀಕ್ಷೆ ದಿನ ಯಾವತ್ತಾದರೂ ಇರಲಿ, ಪರೀಕ್ಷೆಯನ್ನು ನಾನು ನಿಧಾನವಾಗಿ ಶಾಂತ ಸ್ವಭಾವದಿಂದ ಎದುರಿಸ್ತೀನಿ ಅಂತ ಕೆಲವು ಮಕ್ಕಳದು. ಈಗ ಹೇಳಿ ಮೊಲ ನಿದ್ದೆ ಮಾಡಿಬಿಡ್ತು, ಆಮೆ ನಿರಂತರವಾಗಿ ಚಲಿಸ್ತು. ಯಾರು ಗೆದ್ದಿದ್ದು ಕಥೆಯಲ್ಲಿ? ಮಾರಲ್ ಸ್ಟೋರಿ ನೀವೆಲ್ಲ ಓದಿದ್ದೀರಿ ಅಲ್ವಾ? ಯಾರು ಗೆದ್ದಿದ್ದು? ಆಮೆ ಗೆಲುವನ್ನು ಸಾಧಿಸ್ತು. ಅದಕ್ಕೆ ಅಹಂಕಾರ ಅನ್ನೋದು ಇರಲಿಲ್ಲ, ನಿರ್ಲಕ್ಷ್ಯ ಭಾವ ಅನ್ನೋದು ಇರಲಿಲ್ಲ. ಆದರೆ ಮೊಲದ ಮರಿಯ ಸ್ವಭಾವವನ್ನು ಅದು ಅರ್ಥ ಮಾಡಿಕೊಂಡಿತ್ತು. ಆದರೆ ಅದರ ಬಗ್ಗೆ ಚಿಂತೆ ಮಾಡಲೇ ಇಲ್ಲ. ಆಮೆ ಏನು ಮಾಡ್ತು? ತನ್ನ ಕೆಲಸವನ್ನು ತಾನು ಮುಂದುವರಿಸ್ತಾ ಹೋಯಿತು. ಆಗ ಗೆಲುವು ಯಾರ್ದಾಯಿತು? ಆಮೆಯದಾಯಿತು. ಹಾಗೆಯೇ ನಿಮ್ಮ ಮನಸ್ಸಿಗೆ ಬಹಳಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ ಆರ್.ಕೆ. ಬಾಲಚಂದ್ರ ಅವರು. ಹೆದರಬೇಡಿ ಮಕ್ಕಳೇ ಅಂತ ಅವರು ಧೈರ್ಯವನ್ನು ಕೊಟ್ಟಿದ್ದಾರೆ. ಅಬ್ದುಲ್ ಕಲಾಂ ಅವರ ಐ ಆಮ್ ದಿ ಬೆಸ್ಟ್ ಅನ್ನೋ ಮಾತನ್ನು ಕೂಡ ಅವರು ಸ್ಮರಿಸಿದ್ದಾರೆ. ನಿಜವಾಗಿ ನೀವು ಶಾಂತ ಸ್ವಭಾವದಿಂದ ಪರೀಕ್ಷೆಯನ್ನು ಎದುರಿಸುವ ಮನಸ್ಸನ್ನು ಸಿದ್ಧಗೊಳಿಸಬೇಕು ಅಂತ ಅಂದರೆ ಆರ್.ಕೆ. ಬಾಲಚಂದ್ರ ಅವರ ಸಲಹೆಗಳನ್ನು ಗಮನ ಇಟ್ಟು ಕೇಳಿದರೆ ಮಾತ್ರ ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಇನ್ನು ಪೋಷಕರು ಕೂಡ ಮಕ್ಕಳಿಗೆ ಪರೀಕ್ಷೆಯ ಭಯದ ವಾತಾವರಣವನ್ನೇ ತರಬೇಡಿ ಅಂತ ಹೇಳಿಬಿಟ್ಟಿದ್ದಾರೆ ವೃತ್ತಿ ಮಾರ್ಗದರ್ಶಕರು. ಹಾಗಾದರೆ ಅವರನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಮನೆಯ ಊಟವನ್ನು ಮಾಡಿ, ಶುದ್ಧವಾದ ನೀರನ್ನು ಕುಡಿಯಿರಿ, ಸ್ವಚ್ಛವಾದಂತಹ ಪರಿಸರವನ್ನು ಕಾಪಾಡಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಗೈಡನ್ನು ಓದಬೇಡಿ, ಪಠ್ಯವನ್ನು ಗಮನ ಇಟ್ಟು ಓದಿ. ಪಠ್ಯ ತಾಯಿ ಇದ್ದ ಹಾಗೆ. ತಾಯಿ ಅಂತ ಅಂದರೆ ಎಲ್ಲರಿಗೂ ಪ್ರೀತಿ ಅಲ್ವಾ? ವಾತ್ಸಲ್ಯ ಮಮತೆ ಯಾರು ಕೊಡ್ತಾರೆ? ಅಮ್ಮ ಮಾತ್ರ. ತಾಯಿ, ತಂದೆ, ಗುರುಗಳು ಇವರೆಲ್ಲರ ಆಶೀರ್ವಾದದಿಂದ ಮಾತ್ರ ಸಾಧನೆಯನ್ನು ಮಾಡಲಿಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹಕಾರಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಚಿಣ್ಣರ ಲೋಕ ವಿಶೇಷ ಕಾರ್ಯಕ್ರಮ ಏನಿತ್ತು ನೆನಪಿರಲಿ, ಇದು ಪರೀಕ್ಷಾ ಸಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ, ಮಕ್ಕಳಿಗೆ, ಪೋಷಕರಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ. ನೆನಪಿರಲಿ, ಇದು ಪರೀಕ್ಷಾ ಸಮಯ. ಪರೀಕ್ಷಾ ಸಂದರ್ಭದಲ್ಲಿ ಕೊಡಗಿನ ಖ್ಯಾತ ವೃತ್ತಿ ಮಾರ್ಗದರ್ಶಕರಾದ ಆರ್.ಕೆ. ಬಾಲಚಂದ್ರ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ. ಶಕುಂತಲಾ. ಚಿಣ್ಣರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಇದು ಇಂದಿನ ಚಿಣ್ಣರ ಲೋಕ.